ಇಂದ್ರಾವತಿಯವರು ಮುಂದೆ ಬರಬೇಕು. ದಯವಿಟ್ಟು ಮುಂದ್ಗಡೆ ಬನ್ನಿ. ಇಂದ್ರಾವತಿ ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಅಂತಲ್ಲ, ದೇಶದಲ್ಲಿ ಎಲ್ಲೇ ಆದರೂ ಯಾವ ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಬರಬಾರದು. ಮುಂದೆ ಯಾವತ್ತೂ ನಮ್ಮ ಮಕ್ಕಳಿಗೆ ಬಂದಂಥ ಪರಿಸ್ಥಿತಿ ಬರಬಾರ್ದು. ನನ್ನ ತಂಗಿಯ ಕೊಲೆಯಾಗಿ 29 ವರ್ಷ ಆಯಿತು, ಇದುವರೆಗೆ ನ್ಯಾಯ ಸಿಕ್ಕಿಲ್ಲ. ಅದೇ ರೀತಿ ಸೌಜನ್ಯನ ಕೊಲೆಯಾಗಿ 13 ವರ್ಷ, ಅವಳಿಗೆ ನ್ಯಾಯ ಸಿಕ್ಕಿಲ್ಲ. ಆಕಾಂಕ್ಷ ಮರಣಪಟ್ಟು 7 ತಿಂಗಳ ಕೊಂದವರು ಯಾರು ಆಂದೋಲನಕ್ಕೆ ಎಲ್ಲ ಮಹಿಳೆಯರು ರಾಜ್ಯದ ಎಲ್ಲ ಕಡೆಯಿಂದ ಆಗಮಿಸಿದ್ದಾರೆ. ಇದರಲ್ಲಿ ಲೀಡರು ಅಂತ ಯಾರೂ ಇಲ್ಲ, ಎಲ್ಲರೂ ಲೀಡರ್ನವರೇ. ನಾನು ಹಾಗೆ ನನ್ನ ಮಗಳನ್ನು ಕಳ್ಕೊಂಡು ನಾಳೆಗೆ 7 ತಿಂಗಳಾಗುತ್ತೆ. ಪಂಜಾಬಿನಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆತ್ಮಹತ್ಯೆ ಅಂತ ಮಾಡಿದ್ದಾರೆ. ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಈಗ 7 ತಿಂಗಳಿನಿಂದ ತುಂಬಾ ನೊಂದವಳೆ. ಅದೇ ಥರ ಸೌಜನ್ಯನ ಅಮ್ಮ 13 ವರ್ಷದಿಂದ, ಪದ್ಮಲತನ ಮನೆಯವರು ಅದೇ ಥರ 39 ವರ್ಷದಿಂದ ನೊಂದು ಇದ್ದಾರೆ. ಇವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಏನ್ರೆ, ನಾವು ದೇಶದಲ್ಲಿ ಪ್ರಧಾನಿಯವರು ಹೇಳುತ್ತಾರೆ ಬೇಟಿ ಪಢಾವೋ ಬೇಟಿ ಬಚಾವೋ ಅಂತ ಹೇಳಿ. ನಾವು ಹೆತ್ತವರು ಖರ್ಚು ಮಾಡಿಕೊಂಡು ಬೇಟಿ ಪಢಾವೋ ಮಾಡ್ತಾ ಇದ್ದೇವೆ. ಆದರೆ ನಮ್ಗೆ ಬೇಟಿ ಬಚಾವೋ ಮಾಡಲು ನಮಗೆ ಸಾಧ್ಯ ಆಗಲಿಲ್ಲ. ಎಲ್ಲ ತಾಯಂದಿರು ಮಕ್ಕಳನ್ನು ಕಲಿಸಿ ಅರ್ಥದಲ್ಲಿ ಕಳ್ಕೊಳ್ಳುವಂತೆ ಆಗಿದೆ. ನನ್ನ ಮಗಳು 22 ವರ್ಷ, ಸೌಜನ್ಯ 17 ವರ್ಷ. 17 ವರ್ಷದಲ್ಲಿ ಪಡಾವು ಮಾಡಿ ಅರ್ಧದಲ್ಲೇ ಬಿಟ್ಟು ಹೋದ್ಲು. ನನ್ನ ಮಗಳು ಇದೇ ತರ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿ ನಾವು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಈ ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ನಾವಿದನ್ನು ಈಗ ಬೆಳ್ತಂಗಡಿ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇನ್ನು ಕರ್ನಾಟಕ ರಾಜ್ಯದಲ್ಲೂ ದೇಶದ ಎಲ್ಲೆಡೆಯಲ್ಲೂ ನಾವು ಹೋರಾಟವನ್ನು ಮಾಡ್ತೇವೆ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ನಿಮಗೆಲ್ಲ ವಂದನೆಗಳು. ಜನರಿಗೆ ಇವತ್ತು ನಾನು ಸೇರಿದಂತ ಎಲ್ಲ ಜನಗಳಿಗೆ ನಾನು ಇವತ್ತು ನಮ್ಮ ಮಕ್ಕಳ ಪರವಾಗಿ ಇವತ್ತು ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಇಡೀ ಕರ್ನಾಟಕದ ಜನ ಇವತ್ತು ಒಟ್ಟು ಸೇರಿ ಕೊಂದವರು ಯಾರು ಅನ್ನುವಂಥದ್ದು ಒಂದು ಸಮಾವೇಶವನ್ನು ಮಾಡ್ಲಿಕ್ಕಿದ್ದಾರೆ. ಅದಕ್ಕೆ ನಮ್ಮ ಮಗಳನ್ನು ನಾನು ಕಲ್ಕೊಂಡು 14 ವರ್ಷ ಈಗ ನಡೀತಾ ಉಂಟು. ಇಲ್ಲಿವರೆಗೂ ಯಾರು ಅನ್ನುವಂಥದ್ದು ಯಾರು ಕೂಡ ಪತ್ತೆ ಹಚ್ಚಿಲ್ಲ. ಇಲ್ಲಿ ಕೊಂದವರು ಯಾರು ಅನ್ನುವಂಥದ್ದು ನಮಗೆ ಈ ಸಮಾವೇಶದಲ್ಲಿ ಗೊತ್ತಾಗಬೇಕು. ನಮಗೆ ನ್ಯಾಯ ಸಿಗಬೇಕು. ಇನ್ನು ಉಳಿದಂತ ಮಕ್ಕಳಿಗೆ ಇಲ್ಲಿ ನಡೆದಿರುವಂತ ಎಲ್ಲಾ ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಾವು ಒಂದು ಸಮಾವೇಶ ಮಾಡ್ತಿದ್ದೇನೆ. ಆ ಪದ್ಮಲತಾ ಕೊಲೆ ಪ್ರಕರಣ ಆಗಲಿ, ವೇದವಲ್ಲಿ ಪ್ರಕರಣವಾಗಲಿ, ಹಾಗೆ ನಮ್ಮ ಆಕಾಂಕ್ಷ ಅವರಿಗೂ ಕೂಡ ಆ ಕಳಗೊಂಡ ತಾಯಿಗೆ
ನಾನೆಷ್ಟು 14 ವರ್ಷದಿಂದ ಇವತ್ತೊಂದು ನೋವನ್ನು ಪಡೆದುಕೊಂಡು ಹೋರಾಟ ಮಾಡಿದ್ದೆವು, ಅದೇ ರೀತಿ ಅವರು ಕೂಡ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಎಲ್ರಿಗೂ ನಾವು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಒಂದು ಸಮಾವೇಶವನ್ನು ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಿದ್ದೀನಿ. ಈಗ ಇಂದ್ರಾವತಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಅಂತಲ್ಲ, ದೇಶದಲ್ಲಿ ಎಲ್ಲೇ ಆದರೂ ಯಾವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು. ಮುಂದೆ ಯಾವತ್ತೂ ನಮ್ಮ ಮಕ್ಕಳಿಗೆ ಬಂದಂಥ ಪರಿಸ್ಥಿತಿ ಬರಬಾರ್ದು. ನನ್ನ ತಂಗಿಯ ಕೊಲೆಯಾಗಿ 29 ವರ್ಷ ಆಯಿತು, ಇದುವರೆಗೆ ನ್ಯಾಯ ಸಿಗಲಿಲ್ಲ. ಅದೇ ರೀತಿ ಸೌಜನ್ಯನ ಕೊಲೆಯಾಗಿ 13 ವರ್ಷ, ಅವಳಿಗೂ ನ್ಯಾಯ ಸಿಗಲಿಲ್ಲ. ಆಕಾಂಕ್ಷ ಮರಣಪಟ್ಟು 7 ತಿಂಗಳಾಯಿತು, ಅದು ಏನಂತ ಇಷ್ಟುವರೆಗೂ ಗೊತ್ತಿಲ್ಲ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಹೀಗೆ ಅನ್ಯಾಯವಾಗಿ ಕೊಲೆಯಾಗಿದ್ದಾರೆ, ಯಾವುದಕ್ಕೂ ನ್ಯಾಯ ಸಿಗಲಿಲ್ಲ. ನಮ್ಮ ಈ ಅಂತ ಹೇಳುವ ಭರವಸೆಯಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಚಾಲನೆಯನ್ನ ನೀಡಿದ ಕುಸುಮಾವತಿಯವರು, ಇಂದ್ರಾವತಿಯವರು, ಸಿಂಧೂದೇವಿಯವರು 1-2 ನಿಮಿಷ ಮಾತನಾಡಲಿದ್ದಾರೆ. ಕೊಂದವರು ಯಾರು ಆಂದೋಲನಕ್ಕೆ ಎಲ್ಲಾ ಮಹಿಳೆಯರು ರಾಜ್ಯದ ಎಲ್ಲಾ ಕಡೆಯಿಂದ ಆಗಮಿಸಿದ್ದಾರೆ. ಇದರಲ್ಲಿ ಲೀಡರು ಅಂತ ಯಾರೂ ಇಲ್ಲ, ಎಲ್ಲರೂ ಲೀಡರ್ನವರೇ. ನಾನು ಹಾಗೆ ನನ್ನ ಮಗಳನ್ನು ಕಳ್ಕೊಂಡು ನಾಳೆಗೆ 7 ತಿಂಗಳಾಗುತ್ತೆ. ಪಂಜಾಬಿನಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆತ್ಮಹತ್ಯೆ ಅಂತ ಮಾಡಿದ್ದಾರೆ. ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಈಗ 7 ತಿಂಗಳಿನಿಂದ ತುಂಬಾ ನೊಂದವಳೆ. ಅದೇ ತರ ಸೌಜನ್ಯನ ಅಮ್ಮ 13 ವರ್ಷದಿಂದ, ಪದ್ಮಲತನ ಮನೆಯವರು ಅದೇ ತರ 39 ವರ್ಷದಿಂದ ನೊಂದು ಇದ್ದಾರೆ. ಇವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಏನ್ರೆ ನಾವು ದೇಶದಲ್ಲಿ ಪ್ರಧಾನಿಯವರು ಹೇಳುತ್ತಾರೆ ಬೇಟಿ ಪಢಾವೋ ಬೇಟಿ ಬಚಾವೋ ಅಂತ ಹೇಳಿ, ನಾವು ಹೆತ್ತವರು ಖರ್ಚು ಮಾಡಿಕೊಂಡು ಬೇಟಿ ಪಢಾವೋ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಗೆ ಬೇಟಿ ಬಚಾವೋ ಮಾಡಲು ನಮಗೆ ಸಾಧ್ಯ ಆಗಲಿಲ್ಲ. ಎಲ್ಲ ತಾಯಂದಿರು ಮಕ್ಕಳನ್ನು ಕಲಿಸಿ ಅರ್ಧದಲ್ಲಿ ಕಳ್ಕೊಳ್ಳುವಂತೆ ಆಗಿದೆ. ನನ್ನ ಮಗಳು 22 ವರ್ಷ, ಸೌಜನ್ಯ 17 ವರ್ಷ. ಆದ್ರೆ ಆಕೆಯ ಎಡಗಾಲನ್ನ ಅಲ್ಲಾಡಿಸಲು ಆಗ್ತಿಲ್ಲ. ಸತತವಾಗಿ ಫಿಸಿಯೋ ಮಾಡಿದ್ರೆ 17 ವರ್ಷದಲ್ಲಿ ಬಡಾವ ಮಾಡಿ ಅರ್ಧದಲ್ಲಿ ಬಿಟ್ಟು ಹೋದ್ಲು. ನನ್ನ ಮಗಳು ಅದೇ ತರ, ಇದೇ ತರ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿ ನಾವು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಈ ಹೋರಾಟವನ್ನು ನಾವು ಇಂದಿಗೆ ನಿಲ್ಲಿಸುವುದಿಲ್ಲ. ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ನಾವಿದನ್ನು ಈಗ ಬೆಳ್ತಂಗಡಿ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇನ್ನು ಕರ್ನಾಟಕ ರಾಜ್ಯದಲ್ಲೂ ದೇಶದ ಎಲ್ಲೆಡೆಯಲ್ಲೂ ನಾವು ಹೋರಾಟವನ್ನು ಮಾಡ್ತೇವೆ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ನಿಮಗೆಲ್ಲ ವಂದನೆಗಳು. ಎಲ್ರಿಗೂ ಇವತ್ತು ನಾನು ಸೇರಿದಂಥ ಎಲ್ಲ ಜನಗಳಿಗೆ ನಾನು ಇವತ್ತು ನಮ್ಮ ಮಕ್ಕಳ ಪರವಾಗಿ ಇವತ್ತು ಧನ್ಯವಾದ ಅರ್ಪಿಸ್ತೇನೆ. ಯಾಕೆಂದರೆ ಇಡೀ ಕರ್ನಾಟಕದ ಜನ ಇವತ್ತು ಒಟ್ಟು ಸೇರಿ ಕೊಂದವರು ಯಾರು ಅನ್ನುವಂಥದ್ದು ಒಂದು ಸಮಾವೇಶವನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕೆ ನಮ್ಮ ಮಗಳನ್ನು ನಾನು ಕಳ್ಕೊಂಡು 14 ವರ್ಷ ಈಗ ನಡೀತಾ ಉಂಟು. ಇಲ್ಲಿವರೆಗೂ ಯಾರು ಅನ್ನುವಂಥದ್ದು ಯಾರು ಕೂಡ ಪತ್ತೆ ಹಚ್ಚಿಲ್ಲ. ಇಲ್ಲಿ ಕೊಂದವರು ಯಾರು ಅನ್ನುವಂಥದ್ದು ನಮಗೆ ಈ ಸಮಾವೇಶದಲ್ಲಿ ಗೊತ್ತಾಗಬೇಕು, ನಮಗೆ ನ್ಯಾಯ ಸಿಗಬೇಕು. ಇನ್ನು ಉಳಿದಂಥ ಮಕ್ಕಳಿಗೆ ಇಲ್ಲಿ ನಡೆದಿರುವಂಥ ಎಲ್ಲ ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಾವು ಒಂದು ಸಮಾವೇಶ ಮಾಡ್ತಿದ್ದೇನೆ. ಆ ಪದ್ಮನಾಥ ಕೊಲೆ ಪ್ರಕರಣ ಆಗಲಿ, ವೇದವಲ್ಲಿ ಪ್ರಕರಣವಾಗಲಿ, ಹಾಗೆ ನಮ್ಮ ಆಕಾಂಕ್ಷ ಅವರಿಗೂ ಕೂಡ ಆ ಕಳಕೊಂಡ ತಾಯಿಗೆ ನಾನೆಷ್ಟು 14 ವರ್ಷದಿಂದ ಇವತ್ತೊಂದು ನೋವನ್ನು ಪಡೆದುಕೊಂಡು ಹೋರಾಟ ಮಾಡಿದ್ದೆವು, ಅದೇ ರೀತಿ ಅವರು ಕೂಡ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಎಲ್ರಿಗೂ ನಾವು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಒಂದು ಸಮಾವೇಶವನ್ನು ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಿದ್ದೀನಿ. ಈಗ ಇಂದ್ರಾವತಿ ಅವರು ಮಾತಾಡ್ತಾರೆ. ಅದಕ್ಕಿಂತ ಮುಂದೆ